ಹಾಯ್ ಫ್ರೆಂಡ್ಸ್, ಯುಗಾದಿ ಹಬ್ಬದ ಸ್ಪೆಷಲು ಬೇಳೆ ಒಬ್ಬಟ್ಟು ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ 2 ಗ್ಲಾಸಷ್ಟು ತೊಗರಿಬೇಳೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬರೀ ತೊಗರಿಬೇಳೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ, ಬೇರೆ ಬೇಳೆ ಯಾವುದು ಯೂಸ್ ಮಾಡ್ತಾ ಇಲ್ಲ. ಈಗ ಬೇಯಕ್ಕೆ ಇಡ್ತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈ ಕುಕ್ಕರ್ಗೆ ಹಾಕೋಕೆ ಹೋಗಬೇಡಿ, ಬೇಳೆ ಕುಕ್ಕರ್ಗೆ ಹಾಕಿದ್ರೆ ಕರಗಿಬಿಡುತ್ತೆ. ಈ ಥರ ಪಾತ್ರೆಯಲ್ಲೇ ಬೇಯಿಸ್ಕೋಬೇಕು. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಮೇಲೆ ಬಂದಿರಿ ಈ ನೊರೆ ಎಲ್ಲ ತಕ್ಕೋತಾ ಇದ್ದೀನಿ. ಅವಾಗವಾಗ ಹಿಂಗೆ ಚೆನ್ನಾಗಿ ತಿರುಗುತ್ತಾನೆ ಇರಿ. ಈಗ ಬಂದು ಇದು ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ. ಹಿಂಗೆ ಪ್ರೆಸ್ ಮಾಡಬೇಕಿದ್ರೆ ಪ್ರೆಸ್ ಆಗ್ತಾ ಇದೆ. ಈಗ ನೀರು ಬೇರೆ ಈ ಬೇಳೆ ಬೇರೆ ಸಪ್ರೇಟಾಗಿ ಬಸ್ತಿಟ್ಕೋತಾ ಇದ್ದೀನಿ. ಒಂದು ಪ್ಯಾನಿಗೆ ಬೇಯಿಸಿರೋಂಥ ಬೇಳೆ ಹಾಕ್ಕೋತಾ ಇದ್ದೀನಿ. ಒಂದು ಕಾಯಿನ ತುರಿದು ಅದನ್ನು ಹಾಕ್ಕೋತಾ ಇದ್ದೀನಿ. ಅದೇ ಗ್ಲಾಸಲ್ಲಿ 2 ಗ್ಲಾಸಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಇದು ಬಿಸಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಆ ಫ್ಲೇವರ್ ಬರೋವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕು. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ರೆಡಿಯಾಗಿದೆ. ಇದು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಹಿಂಗೆ ಎಲ್ಲನೂ ಹಾಕ್ಕೊಂಡು ನೈಸಾಗಿ ರುಬ್ಕೋತಾ ಇದ್ದೀನಿ. ಈಗ ರುಬ್ಬಿರೋದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ಈಗ ಮತ್ತೆ ಒಂದು ಪ್ಯಾನಿಗೆ ಈ ರುಬ್ಬಿರೋ ಅಂಥದ್ದನ್ನೆಲ್ಲ ಹೂರಣ ಎಲ್ಲ ಹಾಕ್ಕೋತಾ ಇದ್ದೀನಿ. ರುಬ್ಬಿರೋ ಹೂರಣ ಎಲ್ಲ ಹಾಕ್ಕೊಂಡು ಇದು ಒಂದು 5 ನಿಮಿಷ ಬಿಸಿ ಆಗೋವರೆಗೂ ಹಿಂಗೆ ಮಿಕ್ಸ್ ಮಾಡಿ ಸಾಕು. ಫ್ಲೇವರ್ ಬರೋವರೆಗೂ ಮಿಕ್ಸ್ ಮಾಡ್ತಾನೆ ಇರಿ. ಈಗ ನೋಡಿ ಇದು ಕರೆಕ್ಟಾಗಿದೆ. ಈಗ ಹಿಟ್ಟು ಕಲಿಸ್ಕೊಳ್ಳೋಣ. 2 ಗ್ಲಾಸಷ್ಟು ಅದೇ ಗ್ಲಾಸಲ್ಲಿ ಮೈದಾ ತೊಗೊಂಡಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು, ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಚಪಾತಿ ಕಲಿಸ್ತೀವಲ್ಲ ಹಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾನೆ ಇರಿ. ಈಗ ಒಂದು ಸ್ವಲ್ಪ ಕೈಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಎಲ್ಲ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಈ ಥರ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈಗ ಎಲ್ಲನೂ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದೆಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಹಿಂಗೆ ಎಲ್ಲ ಚೆನ್ನಾಗಿ ನಾದ್ಕೊಂಡು ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಾದ್ರೂ ಹಾಕ್ಕೊಂಡು ಮತ್ತೆ ಇದೇ ಥರ ನಾದ್ಕೊಳ್ಳಿ. ನಾದ್ಕೊಂಡು ಈಗ ಮುಚ್ಚಿಟ್ರೆ 1-2 ಅವರು ಇದು ಚೆನ್ನಾಗಿ ನೆನ್ಕೊಳ್ಳುತ್ತೆ. ಹಿಂಗೆ ಮುಚ್ಚಿಡ್ತಾ ಇದ್ದೀನಿ. ಈಗ ಮುಚ್ಚಿಟ್ಟು 1-2 ಅವರ್ ಆದಮೇಲೆ ತೆಗೆದು ನೋಡಿದ್ರೆ ಚೆನ್ನಾಗಿ ಇದು ನೆಂದಿರುತ್ತೆ. ಈಗ ನೋಡಿ ಮುಚ್ಚಿಡ್ತಾ ಇದ್ದೀನಿ. ಈಗ 2 ಅವರ್ ಆಗಿದ್ಮೇಲೆ ತೆಗೆದು ನೋಡ್ತಾ ಇದ್ದೀನಿ. ಇದು ಚೆನ್ನಾಗಿ ನೆಂದ್ಕೊಂಡಿದೆ. ಇನ್ನೊಂದು ಸ್ವಲ್ಪ ಎಣ್ಣೆ ಕೈಗೆ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಂಡು ಈಗ ಒಂದು ಸ್ವಲ್ಪ ಕೈಗೆ ಹಿಟ್ಟು ತಗೋತಾ ಇದ್ದೀನಿ. ಹಿಟ್ಟು ತಗೊಂಡು ಈಗ ಕೈಯಲ್ಲೇ ಹಂಗೆ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಕೈಯಲ್ಲೇ ತಟ್ಕೊಬಿಟ್ಟು ಈ ಕನಕನ ಉಂಡೆ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈ ಹಿಟ್ಟಿಗೆ ಹಾಕ್ಕೊಂಡು ಅದನ್ನು ಮತ್ತೆ ಅದರೊಳಗೆ ಸ್ಟಫ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ಈ ಥರ ತೆಗ್ದಾಕ್ಕೊಂಡು ಇದನ್ನು ಚೆನ್ನಾಗಿ ತಟ್ಕೋತಾ ಇದ್ದೀನಿ. ಒಬ್ಬಟ್ಟನ್ನ ಪ್ಲಾಸ್ಟಿಕ್ಕಿಗೆ ಒಂಚೂರು ಎಣ್ಣೆ ಹಾಕ್ಕೊಬಿಟ್ಟು ಈ ಉಂಡೆನ ಈ ಥರ ಚೆನ್ನಾಗಿ ತಟ್ಕೊಳ್ಳಿ. ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ತಟ್ಕೊಳ್ಳಿ. ಹಿಂಗೇ ಈಗ ತವದ ಮೇಲೆ ಬಿಸಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಈ ತಟ್ಟಿರೋಂಥ ಒಬ್ಬಟ್ಟನ್ನ ಚೆನ್ನಾಗಿ 2 ಸೈಡು ಬೇಯಿಸ್ಕೊಳ್ಳಿ. ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮೊದಲೇ ನಾವು ಎಣ್ಣೆ ಹಾಕಿ ಕಲಸಿರೋದ್ರಿಂದ ಜಾಸ್ತಿ ಏನು ಎಣ್ಣೆ ಬೇಡ. ಈ ಥರ ಹಾಕ್ಕೊಂಡು ಚೆನ್ನಾಗಿ 2 ಸೈಡು ಬೇಯಿಸ್ಕೊಂಡ್ರೆ ಟೇಸ್ಟಾಗಿರೋ ಬೇಳೆ ಒಬ್ಬಟ್ಟು ಯುಗಾದಿ ಹಬ್ಬದ ಸ್ಪೆಷಲು ರೆಡಿಯಾಗಿರುತ್ತೆ. ಈಗ ತಿರುವು ಹಾಕ್ಕೋತಾ ಇದ್ದೀನಿ. ಈಗ ನೋಡಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಈ ಥರ ಉಬ್ಬಿ ಬಂದರೆ ಒಬ್ಬಟ್ಟು ಬಂದು ತುಂಬ ಟೇಸ್ಟಾಗಿರುತ್ತೆ ಮತ್ತು ಚೆನ್ನಾಗಿದೆ ಅಂತಲೂ ಅರ್ಥ. ಈಗ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದಲ್ಲೇ ಲಾಂಚು ಶಿಲ್ಪ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟ್ರೈ ಮಾಡಿ ನೋಡಿ ಹೆಂಗಿತ್ತು ಅಂತ ಮರಿದಲ್ಲೇ ಕಮೆಂಟ್ ಮಾಡಿ. ನೋಡೋಕ್ಕೂ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.